ಯೋಜನೆಗಳು ಎಷ್ಟರ ಮಟ್ಟಿಗೆ ಇರುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಯಾಕಂದ್ರೆ ಕೋಟ್ಯಾಂತರ ರೂಪಾಯಿಯ ಯೋಜನೆ, ಅದು 100 ಕೋಟಿಯ ಯೋಜನೆ ಉದ್ಘಾಟನೆಗೂ ಮೊದಲೇ ಅದರ ಅಸಲಿಯತ್ತು ಬಯಲಾಗಿದೆ. ಕಾರ್ಯಕ್ರಮ ಉದ್ಘಾಟನೆ ಮಾಡ್ತಾ ಇದ್ದಂತಹ ಸರ್ಕಾರಕ್ಕೆ ಮುಜುಗರ ತಂದಿದೆ. ಒಂದ್ ಕಡೆ 130 ಕೋಟಿ ರೂಪಾಯಿ ನೀರಿನ ಯೋಜನೆ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಬರದ ಸಿದ್ಧತೆ. ಅತ್ತ ಉದ್ಘಾಟನೆಗೂ ಮೊದಲೇ ಒಡೆದು ಹೋಗಿರುವ ಯೋಜನೆಯ ನೀರಿನ ಪೈಪ್. ನಮ್ಮ ಸರ್ಕಾರಗಳ ಅಧ್ವಾನ ಹಾಗೂ ಅಸಲಿಯತ್ತು ಬಟ ಬಯಲಾಗಿದ್ದು ಗದಗ ಜಿಲ್ಲೆ ಮುಂಡರಗಿ ತಾಲೂಕಿನ ಬರದೂರಿನಲ್ಲಿ. ಯಾಕಂದ್ರೆ ಇವತ್ತು 130 ಕೋಟಿ ರೂಪಾಯಿ ವೆಚ್ಚದ ಕುಡಿಯುವ ನೀರಿನ ಯೋಜನೆಗೆ ಸಿಎಂ ಸಿದ್ದರಾಮಯ್ಯ ಚಾಲನೆ ನೀಡುವ ಕಾರ್ಯಕ್ರಮ ನಡೀತಾ ಇತ್ತು. ಆದ್ರೆ ಉದ್ಘಾಟನೆಗೂ ಮೊದಲೇ ಪೈಪ್ ಒಡೆದು ಅಪಾರ ಪ್ರಮಾಣದ ನೀರು ಪೋಲಾಗಿದೆ. ತುಂಗಭದ್ರಾ ನದಿಯಿಂದ ಗದಗ ಜಿಲ್ಲೆಗೆ ನೀರನ್ನ ಪೂರೈಸುವ ಯೋಜನೆ ಇದು. ಯೋಜನೆಗಾಗಿ ಕೋಟ್ಯಾಂತರ ರೂಪಾಯಿ ಹಣವನ್ನ ಖರ್ಚು ಮಾಡಲಾಗಿದೆ. ಆದರೆ ಕಳಪೆ ಕಾಮಗಾರಿಗೆ ಪೈಪ್ ಬಾಯ್ಬಿಟ್ಟಿದೆ. ಪರಿಣಾಮ ಬಿತ್ತನೆಗೆ ಸಿದ್ಧವಾಗಿದ್ದ ಜಮೀನಿಗೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿತ್ತು. ಒಟ್ನಲ್ಲಿ ಉದ್ಘಾಟನೆಗೂ ಮೊದಲೇ ಯೋಜನೆಯ ಅಸಲಿಯತ್ತು ಬಯಲಾಗಿದ್ದು ಸರ್ಕಾರಕ್ಕೆ ಮುಜುಗರ ಉಂಟು ಮಾಡಿದೆ. ಸಾಧನೆಯ ಹಾದಿಯಲ್ಲಿ ಅಂತ ಹೇಳಿಕೊಳ್ಳುವ ಸರ್ಕಾರ ಯೋಜನೆಗೆ ಬರೀ ಹಣ ಸುರಿಯೋದು ಮಾತ್ರ ಅಲ್ಲ, ಯೋಜನೆಯ ಅಸಲಿಯತ್ತನ್ನ ಪರೀಕ್ಷೆ ಮಾಡಬೇಕಿದೆ. ಕ್ಯಾಮರಾಮನ್ ಭರತ್ ಜೊತೆ ಶಿವಾನಂದ ಹಿರೇಮಠ್, ದಿಗ್ವಿಜಯ ನ್ಯೂಸ್, ಗದಗ.